Dear students, welcome to the online classes of chemistry. So, yesterday we discussed about the atomic masses. So, today we will discuss about molecular masses. So, then what is the molecular mass? So, here the molecular mass means, so it is the anu ದ್ರವ್ಯ ರಾಶಿ ಅಂತ ಕರಿತೀವಿ. ಸೊ ಮಲ್ಕ್ಯುಲರ್ ಮಾಸ್ ಅಂತಂದ್ರೆ ಏನು? ಸೊ ಒಂದು ಮಾಲಿಕ್ಯೂಲ್ದಲ್ಲಿ ಎಷ್ಟು ಆಟಮ್ಸ್ಗಳು ಇರ್ತಾವೆ, ಆ ಆಟಮ್ಸ್ಗಳ ಮೊತ್ತಕ್ಕೆ ನಾವೇನದಲ್ಲ ಮಲ್ಕ್ಯುಲರ್ ಮಾಸ್ ಅಂತ ಕರಿತೀವಿ. ಸೊ ಇದನ್ನು ಮಲ್ಕ್ಯುಲರ್ ಮಾಸ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಲ್ಕ್ಯೂಲ್. ಏನು ಹೇಳಿದೆ? ಮಲ್ಕ್ಯುಲರ್ ಮಾಸ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ಎ ಮಲ್ಕ್ಯೂಲ್. And it is obtained by multiplying the atomic mass of each element, by the number of its atom. ಅದರಲ್ಲಿ ಎಷ್ಟು ನಂಬರ್ಗಳ ಆಟಮ್ಸ್ ಇರ್ತಾವೆ, ಆ ನಂಬರ್ ಆಫ್ ಆಟಮ್ಸ್ ಇಂದ ನಾವು ಮಲ್ಟಿಪ್ಲೈ ಮಾಡ್ತೀವಿ ನಾವು, ಆ್ಯಂಡ್ ದೆನ್ ಆ್ಯಡ್ ದೆಮ್ ಟುಗೆದರ್, ಅವನ್ನೆಲ್ಲ ಕೂಡಿಸಿಬಿಡ್ರಿ, ಅವಾಗ ನಿಮಗೆ ಏನದಲ್ಲ ಮಲ್ಕ್ಯುಲರ್ ಮಾಸ್ ಸಿಗ್ತದೆ. ತಿಳಿತು? ಸೊ ಇಟ್ ಈಸ್ ಅದಕ್ಕೆ ಇಲ್ಲಿ ಏನು ಹೇಳ್ತೀವಿ ನಾವಿಲ್ಲಿ, ಮಲ್ಕ್ಯುಲರ್ ಮಾಸ್ ಈಸ್ ದ mass is the sum of, ನೋಡಿ ಇಲ್ಲಿ ಒಟ್ಟು ಮೊತ್ತ sum of atomic masses of elements, atomic masses of the elements present in the molecule. Look here students. So molecular mass is the sum of atomic masses ಗಳ ಮೊತ್ತ of the elements present in the molecule. ಒಂದು ಅಣುವಿನಲ್ಲಿ ಇರತಕ್ಕಂಥ ಎಲ್ಲ ಆಟಮ್ಗಳಿಂದಲ್ಲ ಅಟಾಮಿಕ್ ಮಾಸಸ್ಗಳನ್ನು ಕೂಡಿಸಬಹುದು. So it is called as molecular mass. It is obtained by multiplying ಇದನ್ನ ಏನದಲ್ಲ, ಇದು ಹೆಂಗೆ ಆಪ್ಟೈನ್ ಮಾಡ್ತೀವಪ್ಪ ಅಂತಂದ್ರೆ ಬೈ ಮಲ್ಟಿಪ್ಲೈಯಿಂಗ್ ದ ಅಟಾಮಿಕ್ ಮಾಸ್ ಆಫ್ ಈಚ್ ಎಲಿಮೆಂಟ್. ಸೊ ದಟ್ ಇಸ್ ಪ್ರತಿಯೊಂದು ಏನಿರುತ್ತಲ್ಲ ಎಲಿಮೆಂಟ್ ದ ಅಟಾಮಿಕ್ ಮಾಸ್ ಆಫ್ ಈಚ್ ಎಲಿಮೆಂಟ್ ಬೈ ದ ನಂಬರ್ ಆಫ್ ಇಟ್ಸ್ atoms. ಅವುಗಳ ಆಟಮ್ಗಳ ಸಂಖ್ಯೆ ಎಷ್ಟಿದೆ? by the number of its atoms and adding them together. Look here students, ನೋಡ್ಕೊಡಿ. ಸೊ ಏನು ಹೇಳಿದೆ? ಮಲ್ಕ್ಯುಲರ್ ಮಾಸ್ ಅಂದ್ರೆ ಆ ಒಂದು ಅಣುವಿನಲ್ಲಿ ಇರ್ತಕ್ಕಂಥ ಎಲ್ಲ ಆಟಮ್ಗಳ ಮಾಸನ್ನು ಕೂಡಿಸೋದು. ಆಮೇಲೆ ಅದರಲ್ಲಿ ಇರ್ತಕ್ಕಂಥ ಆಟಮ್ಗಳು ಒಂದೊಂದ್ಸರಿ ಅಡೆಡ್ ಆಟಮ್ ಇರ್ತಾವೆ, 3 ಆಟಮ್ ಇರ್ತಾವೆ, 4 ಆಟಮ್ ಇರ್ತಾವೆ. ಅವುಗಳನ್ನೆಲ್ಲ ಏನದಲ್ಲ ಅಟಾಮಿಕ್ ಮಾಸ್ನಿಂದ ಗುಣಿಸ್ಕೊಂಡು ಎಲ್ಲವೂ ಕೂಡಿಸೋದ್ರಿಂದ ಮಲ್ಕ್ಯುಲರ್ ಮಾಸ್ ಸಿಗ್ತದೆ, ಅಣುದ್ರವ್ಯ ರಾಶಿ ಸಿಗ್ತದೆ. ಸೊ ಇಟ್ ಈಸ್ ಮಲ್ಕ್ಯುಲರ್ ಮಾಸ್ ಈಸ್ ಸಮ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ಆಲ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ದ ಮಲ್ಕ್ಯೂಲ್. ಒಂದು ಮಲ್ಕ್ಯೂಲ್ದಲ್ಲಿ ಇರ್ತಕ್ಕಂಥ ಎಲ್ಲ ಆಟಮ್ಗಳನ್ನು ಕೂಡಿಸಿ ಬರೀತಕ್ಕಂಥದ್ದು. ಇಟ್ ಈಸ್ ಆಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ದ ಅಟಾಮಿಕ್ ಮಾಸ್ ಅನ್ನು ಮಲ್ಟಿಪ್ಲೈ ಮಾಡಬೇಕು. ಇಟ್ ಇಸ್ ಆಬ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್ ದ ಅಟಾಮಿಕ್ ಮಾಸ್ ಆಫ್ ಈಚ್ ಎಲಿಮೆಂಟ್ ಬೈ ದ ನಂಬರ್ ಆಫ್ ಇಟ್ಸ್ ಆಟಮ್. ಅವುಗಳಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಆಟಮ್ಸ್ ಇಂದ ಗುಣಿಸ್ಬೇಕು, ಬೈ ದ ನಂಬರ್ ಆಫ್ ಆಟಮ್ಸ್ ಆ್ಯಂಡ್ ಆ್ಯಡಿಂಗ್ ದಮ್ ಟುಗೆದರ್. ಆಮೇಲೆ ಅವುಗಳನ್ನೆಲ್ಲ ಕೂಡಿಸ್ಬಿಡೋದು. ಸೊ ಇಟ್ ಈಸ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ, ನಿಮಗೇನದಲ್ಲ ಈಸಿಯಾಗಿ ಗೊತ್ತಾಗ್ತದೆ. ಸೊ ಇಟ್ ಈಸ್ ಇಲ್ಲೊಂದು ಎಕ್ಸಾಂಪಲ್ ಬರ್ತೀನಿ. ಎಕ್ಸಾಂಪಲ್, molecular mass of methane. ನೋಡಿ, ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಹೆಂಗೆ ಅಪ್ಡೇಟ್ ಮಾಡ್ತೀವಿ ನಾವು? ಮೀಥೇನ್ ಒಳಗೆ ಏನದ? 1 ಕಾರ್ಬನ್ ಅದ, 4 ಹೈಡ್ರೋಜನ್ ಆಟಮ್ ಅದಾವು. ಮೀಥೇನ್ ಕಂಟೇನ್ಸ್ 1 ಕಾರ್ಬನ್ ಆಟಮ್. ಇಲ್ಲಿ ಬರೀತೀನಿ, ಮೀಥೇನ್ ಕಂಟೇನ್ಸ್ 1 carbon atom and 4 hydrogen atoms. ಹಂಗಾರೆ ಇದಕ್ಕೆ ನಾವು ಯಾವ ರೀತಿ ಮಾಡ್ತೀವಿ? ನಾವು ಇಲ್ಲಿ ಒಂದು ಕಾರ್ಬನ್ ಆಟಮ್ ಮತ್ತು
ಮತ್ತು 4 ಹೈಡ್ರೋಜನ್ ಐಟಮ್ ಅದಾವು. ಇಟ್ ಕಂಟೈನ್ಸ್ ದಟ್ ಈಸ್ 4 1 ಕಾರ್ಬನ್ ಐಟಮ್ ಅಂಡ್ 4 ಹೈಡ್ರೋಜನ್ ಐಟಮ್ಸ್. ಹಂಗಾರೆ ಏನು ಮಾಡ್ತೀವಿ ಇಲ್ಲಿ? ಸೊ ಇಟ್ ಈಸ್ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ? ಸೊ ಇಟ್ ಈಸ್ ಇಲ್ಲಿ ಬರೀತೀವಿ ಮಾಲಿಕ್ಯುಲರ್ ಮಾಸ್ ಆಫ್ ಮೀಥೇನ್ ಇಸ್ ಈಕ್ವಲ್ ಟು, ಇದು ಕಾರ್ಬನ್ ಒಂದೇ ಅದ, ಕಾರ್ಬನ್ ಹ್ಯಾಸ್ ದಟ್ ಇಸ್ ಓನ್ಲಿ 1 ಕಾರ್ಬನ್, 1 into atomic mass of carbon plus, so it is 4 into atomic mass of hydrogen. Note ಕೊಡಿ students, look here. So it is 2 into atomic mass of, that is 1 into atomic mass of carbon and 4 into atomic mass plus 4 into atomic mass of, so it is hydrogen. ಇದು ಏನದಲ್ಲ, so it is ಇಲ್ಲಿ ಬರೀತೀವಿ. So is equal to atomic mass of carbon. So what is the atomic mass of carbon? Actually it is ಏನದಲ್ಲ 12.01 unified unit ಇರ್ತದೆ, plus that is 4 into 1.008 unified unit ಇರ್ತದೆ. Then the totally that is here, it is near about, that is totally 12 plus 4 16. It is a 16.00, so it is ಇಲ್ಲಿ 8 12 ಆಗ್ತದೆ, so it is ಇಲ್ಲಿ, so it is 16.00 something, that is unified unit. ನೀವು ರೌಂಡ್ ಫಿಗರ್ ಬರೀಬೇಕು, 16.008 ಬರ್ತದೆ. ನಾನು ಇಲ್ಲಿ 16.00 ಬರ್ತೀನಿ, ಯೂನಿಫೈಡ್ ಯೂನಿಟ್ ಬರ್ತೀನಿ. ಸೊ ಹಿಯರ್ ಇಟ್ ಇಸ್. And then what is the molecular mass of water? Water the molecular mass ಬರೀಬಹುದು. ಸೊ ವಾಟರ್ molecular mass ಹೆಂಗೆ ಬರೀತೀವಿ ನಾವು? ಲುಕ್ ಹಿಯರ್, ವಾಟರ್ದಲ್ಲಿ ಏನರಲ್ಲಿ H2O ಫಾರ್ಮುಲಾ ಅದ, ಹಂಗಾರೆ H2O ಹೆಂಗೆ ಬರೀತೀವಿ ನಾವು? 2 into, that is 2 of the hydrogen atom. So atomic mass of hydrogen and 1 into atomic mass of oxygen. So look here, I will show here. Second example, water, molecular mass of water. So here is the molecular mass of water there. So it is 2 into, so it is here 2 hydrogen, atomic mass of hydrogen, plus 1 into atomic mass of oxygen. Then it is equal to 2, that is atomic mass of hydrogen is equal to 1.008 ಐತೆ. So it is plus 1 into atomic mass of oxygen, 1 into atomic mass of oxygen. I will write that is 16 direct. ನಾನು ಇಲ್ಲಿ ಡೈರೆಕ್ಟ್ ಇರೋದಿಲ್ಲ, 16 ಬರುತ್ತೆ. ಸೊ ಇಟ್ ಈಸ್ 16 ಬರುತ್ತೆ, 16.00 ಡೈರೆಕ್ಟ್ ರೌಂಡ್ ಫಿಗರ್ ಬರುತ್ತೆ. ಸೊ ಎಷ್ಟು ಆಗ್ತಿಲ್ಲ, ಸೊ ಇಟ್ ಈಸ್ ಅಬೌಟ್, ಸೊ 16 2 ಬಂದಲ್ಲಿ 2, ಸೊ ಇಟ್ ಈಸ್ 16 ಎಷ್ಟು ಆಗ್ತಿಲ್ಲ 18 ಪಾಯಿಂಟ್, ಸೊ ಇಟ್ ಈಸ್ 00 ಸಮಥಿಂಗ್ ಬರ್ತದೆ. ಸೊ ಇಟ್ ಈಸ್ ಯೂನಿಫೈಡ್ ಯೂನಿಟ್ ಅಲ್ಲಿ ಏನದಲ್ಲ. ಸೊ ಇಟ್ ಈಸ್ ಆ್ಯಕ್ಚುಲಿ 18 ಪಾಯಿಂಟ್. ಇದನ್ನು ಕೂಡಿಸ್ತೀವಿ ನಾವು ಇಲ್ಲಿ. ಸೊ ಕೂಡಿಸಿದಾಗ ಎಷ್ಟು ಬರ್ತದೆ? ಸೊ 2.0, ಸೊ ಇಟ್ ಈಸ್ 2 ಬಂದಲ್ಲಿ 2 2 8 16 ಆಗ್ತದೆ, 1 6 ಅದ, ಆ್ಯಂಡ್ ದೆನ್ ಇಟ್ ಈಸ್ 16.00 ಅದ. ಸೊ ಇಟ್ ಈಸ್ ನಿಯರ್ ಅಬೌಟ್ ದಿಸ್ 6, ಆ್ಯಂಡ್ ದೆನ್ ಇಟ್ ಈಸ್ 1 0, ಸೊ 8 18.016 ಅದ. ನಾವು ರೌಂಡ್ ಫಿಗರ್ ಹಚ್ತೀವಿ, ನಡೀತದೆ. ರೌಂಡ್ ಫಿಗರ್ದಲ್ಲಿ ವಸ್ತು ಫ್ರಾಕ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. Then I will show another example. Then what is the molecular mass of sulfuric acid? Third one.
Look here, students. What is the molecular mass of sulfuric acid? H2SO4. So ಏನದ H ಬೇರೆ ಡೇಟಮ್ ಅದ, ಸಲ್ಫರ್ ಒಂದದ, ಹೈಡ್ರೋಜನ್ 4 ಅದ. So it is, I will write here that is molecular mass of H2SO4 is equal to 2 into atomic mass of hydrogen plus 1 into atomic mass of sulfur, then 4 into atomic mass of oxygen. So therefore 2 into atomic mass of hydrogen, again 1.008, 1.008, 1 over here ನಡೀತದೆ. ಇದು 1.008, right, 1 plus, so it is 1 into atomic mass of sulfur, so it is 1 into 32. Sulfur atomic mass is 32, so you will write that is 32.00 is there, you will write 32 plus that is this atomic 4 into atomic mass of oxygen, so it is I will write 16 directly. So then what happens here? So here it is near about, so it is 98.06 something bರ್ತದೆ. So 98.016 ಬರ್ತದೆ. I will write that is 98 in 5 units. 98 in 5 units. 016 ಬರ್ತದೆ. ಅದರದ ಡಿಜಿಟ್ ಬಿಡ್ತೀನಿ, ಸಿಗ್ನಿಫಿಕೆಂಟ್ ಫಿಗರ್ಸ್ ಬರ್ತದೆ. So it is ಇದು ನೀವು ಒಂದು ಬರೋದು ನಡೀತದೆ. ಸೊ ಈ ಟೈಪ್ ಏನದಲ್ಲ, ಕೆಲವೊಂದಿಷ್ಟು ಏನದಲ್ಲ ನಾ ಇಲ್ಲಿ ಬರೆದಿರ್ತೀನಿ, ಅದನ್ನು ಮನೆಯಲ್ಲಿ ಮಾಡಿರಿ ತಿಳಿತು. ಆಮೇಲೆ ಏನದಲ್ಲ ಅದನ್ನು ಪೋಸ್ಟ್ ಮಾಡಬೇಡ್ರಿ ತಿಳಿತು. ಅದನ್ನು ನಾನು ಈವ್ನಿಂಗ್ ಏನದಲ್ಲ ಎಲ್ಲ ಗ್ರೂಪಿಗೆ ರಿಸಲ್ಟ್ ಕಳಿಸ್ತೀನಿ ತಿಳಿತು. ಎಲ್ಲ ಗ್ರೂಪಿಗೆ ರಿಸಲ್ಟ್ ಕಳಿಸ್ತೀನಿ ನಾ ಈವ್ನಿಂಗಿಗೆ. ಅದನ್ನು ಮನೆಯಲ್ಲಿ ಚೆಕ್ ಮಾಡಿಕೊಡಿ ನೀವು, ಯಾಕಂದ್ರೆ ಈಸಿ ಅದ, ಇದೇನು ಅಷ್ಟು ಟಫ್ ಅನ್ಸಂಗಿಲ್ಲ. ಆಮೇಲೆ ಅಟಾಮಿಕ್ ಮಾಸ್ ಬರೆಯೋದನ್ನು ನಾವು 30 ತನಕ ತೋರಿಸ್ಕೊಟ್ಟಿದ್ದೀವಿ ಲಾಸ್ಟ್ ಬೇಸಿಕ್ ಕ್ಲಾಸಸ್ನಲ್ಲಿ. ಲಾಸ್ಟ್ ವಿಡಿಯೋದಾಗ ಅಟಾಮಿಕ್ ಮಾಸ್, ಹೌ ಟು ಕ್ಯಾಲ್ಕುಲೇಟ್ ದ ಅಟಾಮಿಕ್ ಮಾಸ್ ಅಂತಕೊಂಡು ಟೆಕ್ನಿಕ್ ಹೇಳಿದ್ದೆ, ಟ್ರಿಕ್ ಹೇಳಿದ್ದೆ. ಅದ್ರ ಪ್ರಕಾರ ನೀವು ಏನಿದ್ರೆ ಅಟಾಮಿಕ್ ಮಾಸ್ ಮಾಡಿಕೊಡಿ. ಆಮೇಲೆ ರೌಂಡ್ ಫಿಗರ್ ಇಟ್ಟಿರ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಏನು 1.008 ಅದ 1 ಇಡ್ರಿ, ಆ್ಯಂಡ್ ದೆನ್ ದಟ್ ಇಸ್ 16.02 ಅದ 16 ಇಡ್ರಿ. ಇದು 15.99 ಇತ್ತಂದ್ರೆ 16 ತೊಗೊಳ್ರಿ, 15.99 ಇತ್ತಂದ್ರೆ 16 ತೊಗೊಳ್ರಿ, ರೌಂಡ್ ಫಿಗರ್ ಮಾಡಿಕೊಡ್ರಿ ತೀರ್ತು. ಅಂದರೆ ಈಸಿ ಆಗ್ತದೆ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ. ಸೊ 1 or 2 ಯೂನಿಟ್ ಡಿಫ್ರೆನ್ಸ್ ಏನದಲ್ಲ ಹಂಗಲ್ಲ ಕ್ಯಾಲ್ಕುಲೇಷನ್ದಲ್ಲಿ ಏನದಲ್ಲ. ಸೊ ಕ್ಯಾಲ್ಕುಲೇಷನ್ ಎಕ್ಸಾಮ್ದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾದ್ರೆ ಅವ್ರು ಕೊಟ್ಟಿರ್ತಾರೆ ತೀರ್ತು, ಮಾರ್ಕ್ಸ್ ಕೊಟ್ಟಿರ್ತಾರೆ. ಆದರೆ ಕ್ಯಾಲ್ಕುಲೇಷನ್ದಲ್ಲಿ ನಮಗೆ ಏನದಲ್ಲ ಭಾಳ ಡಿಫ್ರೆನ್ಸ್ ಬೆಳಂಗಿಲ್ಲ. ಸೊ ಇಟ್ ಈಸ್ ಅ ಪ್ರಾಕ್ಟೀಸ್ ಹೌ ಟು ದಟ್ ಈಸ್ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್. ಎಕ್ಸಾಕ್ಟ್ 100% ಏನದಲ್ಲ. ಸೊ ದಟ್ ಈಸ್ ಅಕ್ಯುರೇಸಿ ನೋಡ್ಬೇಕಾಗಿತ್ತಪ್ಪ ಅಂದ್ರೆ ಅಷ್ಟು ಗೊತ್ತಾಗಬೇಕಾಗ್ತದೆ. ಅದಕ್ಕೆ ಏನದಲ್ಲ ಜನರಲ್ ಆಗಿ ಏನದಲ್ಲ ರೌಂಡ್ ಫಿಗರ್ ರೌಂಡ್ ಅಪ್ ಮಾಡ್ಕೊಂತ ಹೋಗ್ರಿ. ಅದ್ರ ಸಲ ಕೆಮಿಸ್ಟ್ರಿ ಒಳಗೆ ಫಸ್ಟ್ ರೌಂಡ್ ಅಪ್ಪನ್ನು ಕಲಿಸಿದ್ದೆ ठीक. ಕೆಲವೊಂದಿಷ್ಟು ಹೋಮ್ವರ್ಕ್ ಕೊಡ್ತೀನಿ ठीक. ಅದನ್ನು ಮಾಡಿರಿ. ನಾ ಈವ್ನಿಂಗ್ ಏನದಲ್ಲ ಸೊ ಹೋಮ್ವರ್ಕ್ ಆನ್ಸರ್ಗಳನ್ನು ಪೋಸ್ಟ್ ಮಾಡ್ತೀನಿ 4 ಗ್ರೂಪಿಗೆ ठीक. ಎಲ್ಲ ಗ್ರೂಪಿಗೆ ಪೋಸ್ಟ್ ಮಾಡ್ತೀನಿ, ಅದು ನೋಡ್ಕೊಳ್ಳಿ. ಅದಕ್ಕೇನದಲ್ಲ ಇದರಲ್ಲಿ ನೀವು ಹೋಮ್ವರ್ಕ್ ಮಾಡಿ. ಸೊ ಇಟ್ ಈಸ್ ಮೊಬೈಲ್ದಲ್ಲಿ ಗ್ರೂಪ್ನಲ್ಲಿ ಕಳಿಸೋ ಅವಶ್ಯಕತೆ ಇಲ್ಲ, ನಾನು ಕಳಿಸ್ತೀನಿ ಅದು ಸಾಯಂಕಾಲ ठीक. And remember, if the molecular mass is expressed in terms of grams, it is called as gram molecular mass. Molecular mass ಅನ್ನು ಏನದಲ್ಲ ತಿಳಿದು ನೆನ್ಪಿಡ್ರಿ. molecular mass is expressed in terms of grams, then it is called as a gram molecular mass. So it is also called as 1 gram molecule. It is also called as a 1 gram molecule. Remember, if the molecular mass is expressed in terms of grams, then it is called as gram molecular mass. It is also called as 1 gram molecule. Remember, so it is here, you may call it directly, that is here, that is I will give some example. So before this, that is molecular mass of oxygen is equal to 32 gram. Molecular mass of sulfur is equal to 32 gram. So it is molecular mass of nitrogen is equal to 14 grams. So grams ನಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ತಿಳಿದು ಗ್ರಾಮ್ molecular mass. So it is calculate the molecular mass of following.
Calculate the molecular mass of the following. Number 1, ನೈಟ್ರಿಕ್ ಆಸಿಡ್ H ಅನ್ನು ವಸ್ತು 30 ಒಳಗೆ ಇದ್ದಿದ್ದು ಬರೆದಿರ್ತೀನಿ. ಇದು ನೈಟ್ರಿಕ್ ಆಸಿಡ್. ಎರಡನೇ acidic acid CH3COH, formic acid SCOH. ಅವುಗಳ ಹೆಸರು ಬರೆದಿರ್ತೀನಿ, ಆಮೇಲೆ ಅವುಗಳ ಏನದಲ್ಲ ಫಾರ್ಮುಲಾನು ಬರೆದಿರ್ತೀನಿ. ಫಾರ್ಮಿಕ್ ಆಸಿಡ್ NH4 ಟ್ರೈಸಲ್ಫರ್ ಎನ್ನು 2ರಿಂದ ಗುಣಿಸಬೇಕು, ಹೈಡ್ರೋಜನ್ 4 8 ಇದು ಇವೆರಡು ಏನದಲ್ಲ 2ರಿಂದ ಗುಣಿಸಬೇಕು. ನೆನಪಿಟ್ಕೊಳ್ಳಿ. Nitrogen is also multiplied by 2 and these 4 atoms of hydrogen is also multiplied by 2. Remember, ammonium sulfate, glucose C6H12O6, sucrose C12S22O11, then ethanol C2H5OH, methanol CH3OH, methanol, and 10th one sodium carbonate Na2CO3. Students, these are the examples that is you do in your home and keep it with you, and after that is evening, that is evening, so that is I will post all the answers for this. So here all that is are in 30 30 ಇರ್ತಕ್ಕಂಥವೆಲ್ಲ ಬರ್ದಿನ ಇಲ್ಲಿ ಎಲ್ಲವೂ ಈಸಿ ಅದಾವ. ಇದು ಕಾರ್ಬನ್ ಗೊತ್ತದ, ಹೈಡ್ರೋಜನ್ ಗೊತ್ತದ, ಆಕ್ಸಿಜನ್ ಗೊತ್ತದ, ನೈಟ್ರೋಜನ್ ಗೊತ್ತದ, ಇದು ಅವು ಗೊತ್ತೇ ವಸ್ತು ಬರ್ದೇನೆ. ಇವು ಏನದಲ್ಲ ಎಕ್ಸಾಮ್ದಲ್ಲಿ ಕೇಳಬಹುದು. ಇದು ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಗ್ಲೂಕೋಸ್, calculate the molecular mass of methane, calculate the molecular mass of ethane, like this that is ಕೆಲವೊಂದು ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನಾವು ಕೇಳ್ಬೋದು. ಆಯಿತು. ದೆನ್ look here. Second one, formula mass. So what is formula mass? Look here, we know atomic mass, molecular mass, now it is formula mass. Formula mass means, so it is in ionic compounds. In ionic compounds, the positive and negative ions are, the positive and negative ions, so it is these construct, or that is the positive and negative ions are arranged in a 3-dimensional structure. ಸೊ ಇಲ್ಲಿ ಏನಾಗ್ತದೆ ಇಲ್ಲಿ, ಸೊ ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ಗಳು ಏನದಲ್ಲ, ಸೊ ಇಟ್ ಈಸ್ ಅಯಾನಿಕ್ ಕಂಪೌಂಡ್ಸ್ ಒಳಗೆ, ಸೊ ದಟ್ ಈಸ್ ಒಂದು 3-dimensional ಸ್ಟ್ರಕ್ಚರ್ ಬರ್ತದೆ. ಸೊ 3-dimensional ಸ್ಟ್ರಕ್ಚರ್ ಹೆಂಗೆ ಬರ್ತದೆ? ಸೊ ಒಂದು ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್ ಬಿಡ್ತೀನಿ ಅಲ್ಲಿ ನೋಡಲಿ. ಐ ವಿಲ್ ರೈಟ್ ಸೋಡಿಯಂ ಕ್ಲೋರೈಡ್ ಎಕ್ಸಾಂಪಲ್. ರೈಟ್, ಇದು ಸೋಡಿಯಂ ಕ್ಲೋರೈಡ್ ಒಂದು ಯೂನಿಟ್ ಸೆಲ್. ಇದರಲ್ಲಿ ಏನಂದಲ್ಲ, ಸೊ ಇಟ್ ಈಸ್ ಇದರಲ್ಲಿ, ಸೊ ಇಟ್ ಈಸ್ ಯು ವಿಲ್ ಗೆಟ್ ದಟ್ ಇಸ್ ಸೋ ಮೆನಿ ದಟ್ ಇಸ್ ಹಿಯರ್. ಇದರಲ್ಲಿ ಸೊ ಇಟ್ ಈಸ್ Na ಪ್ಲಸ್ Cl ಮೈನಸ್ Na ಪ್ಲಸ್ Cl ಮೈನಸ್ ಈ ರೀತಿ ಇರುತ್ತಲ್ಲ, ಪ್ರತಿಯೊಂದು ರೀತಿಯಾದ ಸೋಡಿಯಂ ಕ್ಲೋರೈಡ್ ಇರ್ತದೆ. ಇದು 3-dimensional ಹೆಂಗೆ ಆಗ್ತದಪ್ಪ ಅಂತಂದ್ರೆ, ಲುಕ್ ಹಿಯರ್, ಇಟ್ ಈಸ್ 3-dimensional. ನೋಡಿ, x axis, y axis, z axis.
ಇದು 3 dimensional. So formula mass is belongs to only that is this 3 dimensional structures. So ಏನು ಹೇಳ್ತೀವಿ ಇಲ್ಲಿ, in case of that is ionic compound, the positive and negative ions, the positive and negative ions are that is arranged. These positive and negative ions are arranged in 3 dimensional structure. 3 dimensional structure ದಲ್ಲಿ arrange ಆಗ್ತಾವು. So it is positive and negative ions are, it is positive, it is negative, it is positive, it is negative, like this. That is, these are arranged in 3 dimensional structure. And remember here, that is the so example is sodium chloride. And here, so it is such that is substances does not contain discrete molecules. ಇಂಥ ಸಬ್ಸ್ಟೆನ್ಸಸ್ಗಳು ಅಯಾನಿಕ್ ಕಂಪೌಂಡ್ಗಳಲ್ಲಿ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್ ಇರಂಗಿಲ್ಲ, ಅಂದ್ರೆ ಸಣ್ಣ ಸಣ್ಣ ಮಾಲಿಕ್ಯೂಲ್ಸ್ಗಳು ಇರುವುದಿಲ್ಲ. ಸೊ ಇಟ್ ಡಸ್ ನಾಟ್ ಕಂಟೈನ್ ಸಚ್ ಸಬ್ಸ್ಟೆನ್ಸಸ್, ಇಟ್ ಡಸ್ ನಾಟ್ ಕಂಟೈನ್ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್. ಸೊ ದೀಸ್ ದಟ್ ಈಸ್ ಫಾರ್ಮುಲಾ ಮಾಸ್. And here the formula mass of sodium chloride is equal to atomic mass of sodium plus atomic mass of chlorine. So it is 58.5. So I will show here. So look here. In case of ionic compounds ನೆನಪಿಟ್ಟು ಸೋಡಿಯಂ ಕ್ಲೋರೈಡ್ ಬರ್ತದೆ, ಪೊಟ್ಯಾಷಿಯಂ ಕ್ಲೋರೈಡ್ ಬರ್ತದೆ, ಸೀಸಿಯಂ ಕ್ಲೋರೈಡ್ ಬರ್ತದೆ. ಇದು ಅಯಾನ್ಸ್ಗಳು ಯಾವ್ಯಾವ ಫಾರ್ಮ್ ಮಾಡ್ತಾವೆ ಅದರಲ್ಲೆಲ್ಲ ಬರ್ತದೆ, ಅಲ್ಲಿ ಫಾರ್ಮುಲಾ ಯೂನಿಟ್ ಇರ್ತದೆ. ಸೊ ಇನ್ ಕೇಸ್ ಆಫ್ ಅಯಾನಿಕ್ ಕಂಪೌಂಡ್ಸ್, the positive and negative ions, the positive and negative ions are arranged in a three-dimensional arrangement. So here these are arranged in a three-dimensional arrangement. Means that is, it has three-dimensional structure. It has a three-dimensional structure. And remember students, here that is example. So sodium chloride. Example is sodium chloride, NaCl. So here such substances does not contain, such substances does not contain discrete molecules. ಇದರಲ್ಲಿ ಡಿಸ್ಕ್ರೀಟ್ ಮಾಲಿಕ್ಯೂಲ್ಸ್ಗಳು ಇರಂಗಿಲ್ಲ. ಸೊ ಇಟ್ ಈಸ್ ಹಿಯರ್, ನೀವು ರಿಮೆಂಬರ್ ದಟ್ ಇಟ್ ಮೇ ಬಿ ನೋಟೆಡ್ ದಟ್ ಹಿಯರ್ ಇನ್ ಸೋಡಿಯಂ ಕ್ಲೋರೈಡ್, here each sodium ion is surrounded by 6 chloride ions, and each chloride ion is surrounded by 6 ಸೋಡಿಯಂ ಅಯಾನ್ಸ್. ಇಲ್ಲಿ ಪ್ರತಿಯೊಂದು ಸೋಡಿಯಂ ಆರ್ ಕ್ಲೋರೈಡ್ ಇಂದ ಸುತ್ತಲ್ಪಟ್ಟಿರ್ತದೆ. ಆಮೇಲೆ ಪ್ರತಿಯೊಂದು ದಟ್ ಈಸ್ ಕ್ಲೋರೈಡ್ ಆರ್ ಸೋಡಿಯಂದಿಂದ ಸುತ್ತಲ್ಪಟ್ಟಿರ್ತದೆ. ಆಮೇಲೆ ಪ್ರತಿಯೊಂದು ಸೋಡಿಯಂ ಏನದಲ್ಲ ಆರ್ ಕ್ಲೋರೈಡ್, ನೆನ್ಪಿಡಿ, ಸೋಡಿಯಂ ಏನದಲ್ಲ ಆರ್ ಕ್ಲೋರೈಡ್ನಿಂದ ಸುತ್ತಲ್ಪಟ್ಟಿರ್ತದೆ. ಆಮೇಲೆ ಪ್ರತಿಯೊಂದು ಕ್ಲೋರೈಡ್ ಏನದಲ್ಲ ಆರ್ ಸೋಡಿಯಂನಿಂದ, ಅಂದರೆ sodium is surrounded by 6 chloride ions and chloride is surrounded by 6 sodium ions. ಇದು ಅದಕ್ಕೆ ಇಲ್ಲಿ ಏನು ಬಿತ್ತು ನಾವು, here each sodium is surrounded by 6 chloride ions and each chloride ion is surrounded by 6 that is sodium ions. So here it is the structure of sodium chloride, and here that is what is the formula unit. So therefore the formula mass of sodium chloride is the formula mass of sodium chloride is, so it is sodium chloride is
atomic mass of sodium plus atomic mass of chlorine, it is 23 plus 35.5, it is 58.5 in 5 minutes. It's like this. So formula mass of sodium chloride is atomic mass of sodium plus atomic mass of chlorine. It is 23 plus 35.5. 35.45 other round figure 5 but then 58.5 in 5 minutes. So this is called as a formula mass. So ಇದಕ್ಕೆ ನಾವು formula mass ಅಂತೀವಿ. Students, now a very important unit that is called as mole concept. So it is mole concept and molar mass. Mole concept ಮತ್ತು molar mass ಬರ್ತದೆ. ठीक ನೋಡಿ. ಆಮೇಲೆ ಈ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಏನದಲ್ಲ, ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ನೆಕ್ಸ್ಟ್ ಇಯರ್ ಸಾಲಿಡ್ಸ್ ಚಾಪ್ಟರ್ನಲ್ಲಿ ಬರ್ತದೆ. ಕಂಪ್ಲೀಟ್ ಏನದಲ್ಲ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಬರ್ತದೆ. ठीक ಅದಕ್ಕೆ ಏನದಲ್ಲ ಇಲ್ಲಿ ಹೌ ದಟ್ ಈಸ್ ದ ಈಚ್ ಸೋಡಿಯಂ ಇಸ್ ಸರೌಂಡೆಡ್ ಬೈ 6 ಕ್ಲೋರೈಡ್ ಅಯಾನ್ ಆ್ಯಂಡ್ ಹೌ ಈಚ್ ಕ್ಲೋರೈಡ್ ಇಸ್ ಸರೌಂಡೆಡ್ ಬೈ 6 ಸೋಡಿಯಂ ಅಯಾನ್ಸ್, ಅದರ ಬಗ್ಗೆ ಭಾಳ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ठीक ಅದೇನದಲ್ಲ ನೆಕ್ಸ್ಟ್ ಇಯರ್ ಏನದಲ್ಲ. ಸೊ ಇದು ಬೇಸಿಕ್ ಇದು ಅಂದರೆ ಫಾರ್ಮುಲಾ ಯೂನಿಟ್ ಹೆಂಗೆ ಬರ್ತದೆ ಅನ್ನೋದು ಗೊತ್ತಿರ್ತದೆ ಅಷ್ಟೇ. ಆಯಿತು, ಅದಕ್ಕೆ ಏನದಲ್ಲ ಇದು ನೆಕ್ಸ್ಟ್ ಇಯರ್ ಸೋಡಿಯಂ ಕ್ಲೋರೈಡ್ ಸ್ಟ್ರಕ್ಚರ್ ಬರ್ತದೆ, ಸ್ಟ್ರಕ್ಚರ್ ಆಫ್ ಸೋಡಿಯಂ ಕ್ಲೋರೈಡ್. ಆಯಿತು, ಸಾಲಿಡ್ ಸ್ಟೇಟ್ ಒಳಗೆ ಬರ್ತದೆ. ಸಾಲಿಡ್ ಸ್ಟೇಟ್ ಒಳಗೆ ಸೋಡಿಯಂ ಕ್ಲೋರೈಡ್ನಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಮಾಡಲ್ಪಟ್ಟದೆ, ಸೀಸಿಯಂ ಕ್ಲೋರೈಡ್ನಲ್ಲಿ ಯಾವ ರೀತಿ ಸ್ಟ್ರಕ್ಚರ್ ಮಾಡಲ್ಪಟ್ಟದೆ, ಡೈಮಂಡ್ನಲ್ಲಿ ಯಾವ ರೀತಿ ಮಾಡಲ್ಪಟ್ಟದೆ. ಯು ವಿಲ್ ಸ್ಟಡಿ ದಟ್ ಈಸ್ ಇನ್ ನೆಕ್ಸ್ಟ್ ಫರ್ದರ್ ಕ್ಲಾಸ್. Then third, mole concept and molar mass. Mole concept and molar mass. So ನೋಡಿ, ನಾವು ಮಾರ್ಕೆಟಿಗೆ ಹೋದ್ವಪ್ಪ ಅಂತಂದರೆ, ಬಜಾರ್ದಾಗ ಹೋದ್ವಿ ಅಂದರೆ ನಾವೇನಾದರೂ ತೊಗೋಬೇಕಾಗಿತ್ತಂದ್ರೆ ಅದಕ್ಕೊಂದು ಯೂನಿಟ್ ಅದ. ಈಗ ನಾವು ಆ್ಯಪಲ್ ತೊಗೋಬೇಕಾಗಿತ್ತು ಅಂದ್ರೆ 1 ಡಜನ್ ಆ್ಯಪಲ್ ತೊಗೋತೀವಿ. ಈಗ ಹೊಸ ಸಿಸ್ಟಮ್ದಾಗ ಮತ್ತು ಕೆ ಜಿ ಮೇಲೆ ಆ್ಯಪಲ್ ಬಂದವು. 1 kg ಆ್ಯಪಲ್ ಕೊಡ್ರಿ, 1 kg ಏನದಲ್ಲ ಸೊ ಇಟ್ ಈಸ್ ಆರೆಂಜ್ ಕೊಡ್ರಿ, ಆಮೇಲೆ 1 ಡಜನ್ ಕೊಡ್ರಿ. 1 ಡಜನ್ ಅಂದರೆ 12 ನಂಬರ್ಸ್. ಇಟ್ ಈಸ್ ಆಲ್ಸೋ ಯೂನಿಟ್. ಒಂದು ಗ್ರಾಸ್ ಪೆನ್ಸಿಲ್ಸ್ ದಟ್ ಈಸ್ 144 ನಂಬರ್ಸ್. ಆ್ಯಂಡ್ ದೆನ್ ದಟ್ ಈಸ್ ಆಯಿಲ್ ತೊಗೋಬೇಕಾಗಿತ್ತಪ್ಪ ಅಂತ, ಲಿಕ್ವಿಡ್ ತೊಗೋಬೇಕಾಗಿತ್ತಪ್ಪ ಅಂತಂದರೆ ಸೊ ಕೆ ಜಿ ಮೇಲೂ ಬರ್ತದೆ, ಈ ಲೀಟ್ರ್ ಮೇಲೂ ಬರ್ತದೆ. 1 ಲೀಟರ್ ಈಸ್ ಈಕ್ವಲ್ ಟು 1000 ml. 1 kg ಸಕ್ಕರೆ ಕೊಡ್ರಿ ಅಂತ ಹೇಳ್ತೀವಿ, ಶುಗರ್. ಸೊ 1000 grams. ಸೊ ದೀಸ್ ಆರ್ ಆಲ್ ದಟ್ ಈಸ್ ಯೂನಿಟ್ಸ್ ಇನ್ ಕಾಮನ್ ವಿ ಆರ್ ಯೂಸಿಂಗ್ ಇನ್ ದ ಮಾರ್ಕೆಟ್. ನಾವು ಮಾರ್ಕೆಟ್ನಲ್ಲಿ ಏನದಲ್ಲ ಇವೆಲ್ಲ ಯೂಸ್ ಮಾಡ್ತೀವಿ. ಹಂಗಾರೆ ಇನ್ ದ ಸಿಮಿಲರ್ ವೇ, ಸೊ ಇಟ್ ಈಸ್ ಫಾರ್ ದಟ್ ಈಸ್ ದ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್. ಇದೇ ಟೈಪ್ ಏನದಲ್ಲ ಸ್ಮಾಲೆಸ್ಟ್ ಪಾರ್ಟಿಕಲ್. ಸೊ ಇಟ್ ಈಸ್ ಇನ್ ದ ಸಿಮಿಲರ್ ವೇ ಫಾರ್ ದ ದಟ್ ಈಸ್ ದಿಸ್ ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಲೈಕ್ ಆಟಮ್ಸ್, molecules, ions, electrons, etc. So that is for these that is scientists use the unit called mole. ಏನು ಮಾಡಿದ್ರು ಇಲ್ಲಿ? ಸೊ ಇಟ್ ಈಸ್ ಸೊ ಇಲ್ಲಿ ಸೈಂಟಿಸ್ಟ್ಗಳು ಇದನ್ನು ಆಟಮ್ಸ್ಗಳನ್ನಾಗಲಿ ಅಥವಾ ಮಲಿಕ್ಯೂಲ್ಸ್ಗಳಾಗಲಿ ಅಥವಾ ಎಲೆಕ್ಟ್ರಾನ್ಸ್ಗಳಾಗಲಿ ಇವುಗಳಿಗೆ ಒಂದು ಯೂನಿಟ್ ಕಂಡುಹಿಡಿದ್ರು. ದಟ್ ಈಸ್ ಕಾಲ್ಡ್ ಆಸ್ ಮೋಲ್. ಮೋಲ್ ಇಟ್ ಈಸ್ ದ seventh base of SI unit. It is represented by the symbol MOL. ಸೊ ಇದು 7th ಬೇಸ್ ಯೂನಿಟ್ ಅದ. ಹಾಗಾದ್ರೆ ಇದು ಮೋಲ್ ಅಂತಂದ್ರೆ ಏನು ಹೇಳ್ತೀವಿ ನಾವು ಇಲ್ಲಿ? ಸೊ ನೆನಪಿಡ್ರಿ, ಸೊ ಇಟ್ ಈಸ್ 1 mole ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಆಟಮ್ಸ್ ಇನ್ ಎಕ್ಸಾಕ್ಟ್ಲಿ 12 grams ಆಫ್ ಕಾರ್ಬನ್ 12 ಐಸೋಟೋಪ್. ನಂಬರ್ ಆಫ್ ಆಟಮ್ಸ್ ಎಕ್ಸಾಕ್ಟ್ಲಿ ಇನ್ 12 grams ಆಫ್ ಕಾರ್ಬನ್ 12 ಐಸೋಟೋಪ್. ಅಥವಾ ಇನ್ನೊಂದು ಡೆಫಿನೇಷನ್ ಹೇಳ್ತೀವಿ ಇದಕ್ಕೆ. ಸೊ ಇಟ್ ಈಸ್ ಎ ಮೋಲ್ ಈಸ್ ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಕಂಟೈನ್ಸ್ Avogadro's number of particles. Avogadro's number is nothing but 1 mole is equal to 6.022 into 10 raised to 23. That is atoms idre atoms ಅಂತ ಹೇಳ್ತೀವಿ, molecules idre ಇಲ್ಲಿ molecules ಅದ molecules ಅಂತ ಹೇಳ್ತೀವಿ. ತಿಳಿತು? ಸೊ ಇಟ್ ಈಸ್ ಹಂಗಾರೆ ಮೋಲ್ ಕಾನ್ಸೆಪ್ಟ್ ಒಳಗೆ ಏನದಲ್ಲ, ಸೊ ಇಟ್ ಈಸ್ ಹಿಯರ್ that is to count the smallest particle microscopic levels. So it is
particles like atoms, molecules, ions or electrons, that is microscopic level ಅಂತ ಕರೀತಾರೆ. Levels. So it is here chemist use the unit called mole. Notice to count the smallest particles like atoms, molecules, ions, electrons, microscopic levels, these are chemists use the unit called mole. Mole is the seventh base of SI unit. Is the seventh base unit of SI unit is the seventh base of there. It gives the amount of substance. And here, so it is, we are using this mole. Then what is mole? So this mole, this that is here. Remember, the mole was introduced by a scientist called as Ostwald in 1896. So ಏನು ಹೇಳಿದ್ರು ನಾವು ಇಲ್ಲಿ? The mole was introduced by Ostwald in 1896. So it is here, this mole was introduced by Ostwald in 1896. 1896 ಒಳಗೆ ಏನದಲ್ಲ ಇದು ಇಂಟ್ರೊಡ್ಯೂಸ್ ಮಾಡಿ. It is the Latin word. Then what is mole? How mole is defined? Look here. ಇದನ್ನ ಕೆಲವೊಂದು ಇದರೊಳಗೆ ಮೋಲ್ ಅಂತ ಬರೆದಿದ್ದಾರೆ. One mole is defined as. So remember, again definition is defined as the number of atoms defined as the number of atoms. ಎದರೊಳಗಿರಬೇಕು ಇದು? The number of atoms ಎದರಾಗಿರಬೇಕು ಇಲ್ಲಿ? So it is number of atoms in exactly 12 grams of carbon 12 grams of carbon 12 isotope. Look here. ಏನು ಹೇಳಿದ್ರು ನೋಡ್ಕೊಳ್ಳಿ. The mole was introduced by Ostwald in 1896. So it is the one mole is defined as the number of atoms. Here, the number of atoms. So in exactly 12 grams of ಇದನ್ನ 12.00 ಬರೀಬಹುದು. 12 grams of carbon 12 isotope. So it is the definition here. One mole is defined as the number of atoms in exactly 12 grams of carbon 12 isotope. Or it may be also defined as ಇನ್ನೊಂದು definition ಹೇಳಿದೆ. A mole is the amount of substance. ಏನು ಹೇಳಿದೆ? Amount of substance which contains Avogadro's number of particles. A mole is the amount of substance which contains Avogadro number of particles, which contains that is Avogadro number of particles, that is 6.022 into 10 raised to 23. This is called as Avogadro's constant or Avogadro's number. One mole of any substance contains 6.022 into 10 raised to 23 particles. It may be ions, it may be atoms, or it may be molecules, or it may be that is this formula mass units. So this is about that is mole. ಗೊತ್ತಾಯ್ತು ಈಗ ಮೋಲ್ ಅಂತಂದ್ರೆ ಏನು ಹೇಳ್ತೀವಿ ನಾವಿಲ್ಲಿ? ನಂಬರ್ ಆಫ್ ಆಟಮ್ಸ್ ಎಕ್ಸಾಕ್ಟ್ಲಿ ಪ್ರೆಸೆಂಟ್ ಇನ್ 12 grams of carbon 12 isotope. ಇಷ್ಟೇ ನೆನ್ಕೊಳ್ಳಿ. ವಾಟ್ ಈಸ್ ಮೋಲ್? ಹೇಳಿ ಮೋಲ್ ಅಂತಂದ್ರೆ ಹೇಳ್ತೀವಿ ನಾವಿಲ್ಲಿ. ಸೊ ಇಟ್ ಇಸ್ ನಂಬರ್ ಆಫ್ ಆಟಮ್ಸ್ ಎದುರಾಗಿರ್ಬೇಕು 12 ಗ್ರಾಮ್ ಕಾರ್ಬನ್ ಅಲ್ಲಿ ಇರ್ತಕ್ಕಂಥ ಆಟಮ್ಸ್ ಸಮ ಇರ್ತದೆ. ಅಥವಾ ಸೊ ಇಟ್ ಈಸ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಎದುರು ಸಮ ಇರ್ತದೆ Avogadro's ನಂಬರ್ಗೆ. ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಕಂಟೇನ್ಸ್ Avogadro's ನಂಬರ್ 6.022. ಅಂದರೆ ಈಗ ಸಪೋಸ್ ಫಾರ್ ಎಕ್ಸಾಂಪಲ್ 1 mole of oxygen is equal to 32 gram. 32 grams of oxygen contains 6.022 into 10 raised to 23 atoms.
6 ಮಾಲಿಕ್ಯೂಲ್ಸ್. ನಾ ಆಟಮ್ಸ್ ಒಳಗೆ ಹೇಳಿದ್ದಪ್ಪ ಅಂದ್ರೆ 16 ಗ್ರಾಮ್ ಆಕ್ಸಿಜನ್ ಹೇಳಿದ್ರೆ ಆಟಮ್ಸ್ ಒಳಗೆ ಬರ್ತದೆ, 32 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಹೇಳಿ ಮಾಲಿಕ್ಯೂಲ್ಸ್ ಒಳಗೆ ಬರ್ತದೆ. ಆಟಮ್ಸ್ ಒಳಗೆ ಹೇಳಿದ್ರೆ ಆಟಮ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ, ಮಾಲಿಕ್ಯೂಲ್ಸ್ ಒಳಗೆ ಹೇಳಿದ್ರೆ ಮಾಲಿಕ್ಯೂಲ್ಸಲ್ಲಿ ಎಕ್ಸ್ಪ್ರೆಸ್ ಮಾಡಿ. 32 ಗ್ರಾಮ್ ಆಫ್ ಆಕ್ಸಿಜನ್ ಕಂಟೇನ್ಸ್ 6.022 into 10⁻23 ಮಾಲಿಕ್ಯೂಲ್ಸ್. ಅರ್ಥ ಆಯ್ತು? ಮಾಲಿಕ್ಯೂಲ್ಸ್ ಅಂತ ಹೇಳು. ಇದನ್ನೇ ಆಟಮ್ಸಿಗೆ ಮತ್ತು ಇದಕ್ಕೆ ಕಂಪೇರ್ ಮಾಡಿಲ್ಲ. ಆಯಿತು? ದೆನ್ ಹಿಯರ್ I will use that is a few examples. ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನು ಕೊಡ್ತೀನಿ, ನೆನ್ಪಿಟ್ಕೊಡ್ರಿ. ಸೊ ಇಟ್ ಈಸ್ ಹಿಯರ್ I will use that is few examples. Look here. ಈಗ ಸ್ವಲ್ಪ ಏನಾದರೂ ಓಲ್ಡ್ ಥಿಯರಿಗೆ ಹೋದ ತಕ್ಷಣ ದಿಸ್ ದ ಮಾಸ್ ಆಫ್ ಕಾರ್ಬನ್ 12 atom was determined by mass spectroscopy and it was found to be equal to 1.992648 into 10⁻23 ಗ್ರಾಮ್. ಅದು ಮಾಸ್ ಸ್ಪೆಕ್ಟ್ರೋಸ್ಕೋಪಿಯಿಂದ ಕಂಡುಹಿಡಿಯಲಿಕ್ಕೆ ಬರ್ತದೆ, ಆಮೇಲೆ ಬೇರೆ ಮೆಥಡಿಂದ ಕಂಡುಹಿಡಿಯಲಿಕ್ಕೆ ಬರ್ತದೆ. ಇದು ಇಷ್ಟದ. ಹಂಗಾರೆ ಇದ್ರೊಳಗೆ ಏನದಲ್ಲ, ಸೊ ಇಟ್ ಈಸ್ 1 mole ಆಫ್ ಕಾರ್ಬನ್ ಒಳಗೆ 1 mole ಆಫ್ ಕಾರ್ಬನ್ ಒಳಗೆ ಎಷ್ಟು ಆಟಮ್ಸ್ಗಳು ಇರ್ತಾವೆ? 1 mole ಆಫ್ ಕಾರ್ಬನ್ ಒಳಗೆ ಎಷ್ಟು ಆಟಮ್ಸ್ ಇರ್ತಾವೆ? ಸೊ ಇಟ್ ಈಸ್ ಐ ವಿಲ್ ಶೋ ದಟ್ ಈಸ್ ಆನ್ ಎಕ್ಸಾಂಪಲ್ ಹಿಯರ್. ದ ಮಾಸ್ ಆಫ್ ಕಾರ್ಬನ್ 12 isotope ಸೊ ಇಟ್ ಈಸ್ ಇದು ಸ್ಪೆಕ್ಟ್ರೋಮೆಟ್ರಿಯಿಂದ ಕಂಡುಹಿಡಿದು ಬರ್ಬೋದು, ಅದು ಯಾವ್ದು ಬೇಕಾದ್ರೂ ಬರ್ಬೋದು. Carbon 12 isotope, so it is carbon 12 isotope was determined ಇದು ಎಕ್ಸ್ಪೆರಿಮೆಂಟಲ್ಲಿ ಇರ್ಬೋದು ಅಥವಾ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಇರ್ಬೋದು. was determined by mass spectrometry. ಇದನ್ನು ಮಾಸ್ ಸ್ಪೆಕ್ಟ್ರೋಮೆಟ್ರಿಯಿಂದ ನಾವು ಕಂಡುಹಿಡಿದ್ವಿ ನಾವು. ಸೊ ಆ್ಯಂಡ್ ಈಸ್ ಫೌಂಡ್ ಟು ಈಕ್ವಲ್ ಎಷ್ಟು ಸಮ ಆಗ್ತದೆ? ಆ್ಯಂಡ್ ಈಸ್ ಫೌಂಡ್ ಟು ಈಕ್ವಲ್ ಟು 1.992648 into 10⁻⁻23 ಗ್ರಾಮ್. ಇದು ಏನಿದೆ ಇಲ್ಲಿ ನೆನ್ಪಿಟ್ಕೊಟ್ರಿ, ಮಾಸ್ ಆಫ್ ಕಾರ್ಬನ್ 12 atom, ಆ ಕಾರ್ಬನ್ 12 isotope. It was determined by mass spectrometry and is found equal to 1.992648 into 10⁻⁻23 ಗ್ರಾಮ್. ಇದು ಹೆಂಗೆ ಬಂತು? ಇದನ್ನು ಜನರಲ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೂ ಬರ್ತದೆ. ಸೊ ಇಟ್ ಈಸ್ ಐ ವಿಲ್ ಶೋ ಹಿಯರ್. ನೋಡಿ ಈ ಕಡೆ ತೋರಿಸ್ತೀನಿ. ಸೊ ಹೆಂಗೆ ಬಂತು, ಇದು ಹೆಂಗೆ ಬರ್ತದಗಳಿಗೆ? ಸೊ ನೋಡಿ 12 ಗ್ರಾಮ್ ಆಫ್ ಕಾರ್ಬನ್ ಕಂಟೇನ್ಸ್, ಬೇಕಾದ್ರೆ ಈ ಕಡೆ ಒಂದು ಸ್ವಲ್ಪ ಜಾಸ್ತಿ ತಗೋತೀನಿ ಇಲ್ಲಿ. ಐ ವಿಲ್ ರೈಟ್ ಹಿಯರ್ ಎಲಿವೇಟರ್ 12 ಗ್ರಾಮ್ ಆಫ್ ಕಾರ್ಬನ್ ಕಂಟೇನ್ಸ್ 6.022 into 10⁻23 atoms ಐತೆ. ಆಮೇಲೆ therefore mass of 1 atom of carbon is equal to mass of 1 atom of carbon, carbon 12 is equal to carbon 12 is equal to ಇದು ಮೊನ್ನೆ ತೋರಿಸಿದ್ದೇನೆ. ಇಷ್ಟಕ್ಕೆ ಇಷ್ಟಾತಪ್ಪ ಅಂದ್ರೆ ಇಷ್ಟಕ್ಕೆ ಎಷ್ಟು. ಸೊ ಹಿಯರ್ ಐ ವಿಲ್ ರೈಟ್ ದಟ್ ಈಸ್ ಇಟ್ ಈಸ್ 12 divided by 12 ಗ್ರಾಮ್ ಅದ divided by 6.022 into 10⁻23. so it is 12 gram. so it is ಇದು, and then that is here you will get that is ಇಲ್ಲಿ ಆನ್ಸರ್ ಬರುತ್ತೆ. 12 divided by 6.02 ಮಾಡಿದಪ್ಪ ಅಂತಂದ್ರೆ you will get that is 1.992648 into 10⁻⁻23 ಗ್ರಾಮ್ ಐತೆ. ಸೊ ಇದು ಬಂದಿದೆ, ಹೆಂಗೆ ಬಂದಂತ ತೋರಿಸಿದ್ವಿ. ಇದನ್ನು ಡೈರೆಕ್ಟ್ ಮಾಡಬಹುದು. ದ ಮಾಸ್ ಆಫ್ ಕಾರ್ಬನ್ 12 isotope was determined by mass spectrometry and is found to equal to this. ಇದನ್ನ ಕ್ಯಾಲ್ಕುಲೇಷನ್ ಇದ್ರೂ ಬರ್ತೀವಿ. ಹಾಗಾದ್ರೆ ಇಲ್ಲಿ 1 mole ಆಫ್ ಕಾರ್ಬನ್ ವೇಟ್ಸ್ 12 ಗ್ರಾಮ್ ಅದ.
1 ಗ್ರಾಮ್ ಆಫ್ ಕಾರ್ಬನ್ 1 ಮೋಲ್ ದಟ್ ಈಸ್ ಕಾರ್ಬನ್ 12 ಗ್ರಾಮ್ ಅದ ಹಂಗಾರೆ ನಂಬರ್ ಆಫ್ ಆಟಮ್ಸ್ ಎಷ್ಟು ಇರ್ತಾವೆ ಇದ್ರಾಗ ಸೊ ದಟ್ ಈಸ್ ಅವರ್ ರೈಟ್ ಹಿಯರ್ ದಟ್ ಈಸ್ ರಿಮೆಂಬರ್ ಮಾಸ್ ಸ್ಪೆಕ್ಟ್ರೋಸ್ಕೋಪಿ ಇಷ್ಟು ಮಾಸ್ ಸೊ ಇಲ್ಲಿ ಬರೀತೇನೆ ಸೊ ಐ ವಿಲ್ ರೈಟ್ ಹಿಯರ್ ದಟ್ ಈಸ್ 1 ಮೋಲ್ ಆಫ್ ಕಾರ್ಬನ್ 1 mole of remember 1 mole of carbon weighs 12 gram 1 gram of carbon weighs 12 gram 12 gram ada so the number of atoms ಎಷ್ಟು ನಮಗೆ the number of atoms in it is equal to ಇದಕ್ಕೆ ಎಷ್ಟು ಸಮಾನ in it is equal to ಎಷ್ಟು ಬರೀತೀವಿ ಇಲ್ಲಿ ಈಕ್ವಲ್ ಟು 12 ಅಪಾನ್ ಇದ್ರದ್ದು ಎಷ್ಟು ಇರೋದಲ್ಲ ಬರಿತೀವಿ ನಾವು 12 ಅಪಾನ್ ದಟ್ ಈಸ್ ಇದನ್ನು ಯೂನಿಟ್ ಬರಿಬೋದು ಗ್ರಾಮ್ ಪರ್ ಮೋಲ್ ಆಫ್ ಕಾರ್ಬನ್ 12 ಡಿವೈಡೆಡ್ ಬೈ ಗ್ರಾಮ್ ಪರ್ ಮೋಲ್ ಆಫ್ ಕಾರ್ಬನ್ 12 ಬರಿಬೋದು ಇದು 1.992648 ಇಂಟು 10⁻23 ಸೊ ಇಟ್ ಈಸ್ ಇದು ಐಟಮ್ಸ್ ಇರ್ತವೆ ಇಲ್ಲಿ ಇಷ್ಟು ಐಟಮ್ಸ್ ಇರ್ತಾವೆ ಇದು ಗ್ರಾಮ್ ಪರ್ ಐಟಮ್ ಇರ್ತದೆ ಸೊ ಇಟ್ ಈಸ್ ಟು ರೈಟ್ ಇದು ಗ್ರಾಮ್ ಪರ್ ಐಟಮ್ಸ್ ಎಷ್ಟು ಆಗ್ತದೆ ನೋಡ್ರಿ ಸೊ ಇಟ್ ಈಸ್ ಗ್ರಾಮ್ ಪರ್ ಐಟಮ್ ಇಟ್ ಈಸ್ ಕಾರ್ಬನ್ 12 ಎಷ್ಟು ಬಂದಿದೆ ಸೊ ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್ ಯು ವಿಲ್ ಗೆಟ್ 6.022 ಇಂಟು 10⁻23 ಸೊ ಇಟ್ ಈಸ್ ಐಟಮ್ಸ್ ಮೇಲೆ ಹೋಗ್ತದೆ ಸೊ ಗ್ರಾಮ್ ಕ್ಯಾನ್ಸಲ್ ಆಗ್ತದೆ atoms per mole so remember this is about this value atoms per mole andre so it is 6.022 into 10⁻23 atoms ಗಳು 1 mole ನಲ್ಲಿ ಇರ್ತದೆ per mole 1 mole ನಲ್ಲಿ ಅಂದ್ರೆ ಇಲ್ಲಿ ಬರ್ದಿನ 1 mole of carbon weighs 12 gram the number of atoms in it is equal to 12 gram per mole divided by 1.992648 into 10⁻23 gram per atom the gram per atom ಇರ್ತದೆ ಇಲ್ಲಿ so it is gram is the number of atoms mass of one atom of carbon is equal to that is ತೆಗೆದಿದ್ದೀವಿ number atoms so therefore 12 upon 1.9962648 into ಎಷ್ಟು ಬಂತಪ್ಪ ಅಂದ್ರೆ it is 6.022 into 10⁻23 atoms per mole ಅಂದ್ರೆ 1 mole ನಲ್ಲಿ ಇಷ್ಟು atoms ಗಳು ಇರ್ತವೆ per mole ಅದಕ್ಕೆ ಏನು ಹೇಳ್ತೀವಿ ನಾವು ಇಲ್ಲಿ ಸೊ ಎಕ್ಸಾಂಪಲ್ ಹೇಳಿದೆ ನಾಗಲೇ 32 ಗ್ರಾಮ್ ಆಫ್ ಸೊ 12 ಗ್ರಾಮ್ ಆಫ್ ದಿಸ್ 12 ಗ್ರಾಮ್ ಆಫ್ carbon contains 6.022 into 10⁻23 atoms and 16 gram ನೆನಪಿಟ್ರಿ 16 gram ಅಂತ ಹೇಳಿ 16 gram of oxygen contains 6.022 into 10⁻23 atoms 32 gram oxygen ಡಬಲ್ ಮಾಡಿದೆ molecule ತಗೊಂಡೆ O2 is equal to so that is O is equal to 16 gram O2 is equal to 32 gram here you will get atoms so it is here it will get atoms 6.022 into 10⁻23 atoms and here you will get 6.022 into 10⁻23 molecules atoms ತಗೊಂಡಾಗ ಏನಲ್ಲ atoms ಬರ್ತದೆ molecules ತಗೊಂಡಾಗ molecules ಬರ್ತದೆ so here it is called as Avogadro's number or it is also called as Avogadro constant ಇದಕ್ಕೆ ನಾವು Avogadro constant ಅಂತ ಹೇಳ್ತೀವಿ ನಾವು ಅಥವಾ Avogadro number ಅಂತ ಹೇಳ್ತೀವಿ ನಾವು it is denoted by Na it is denoted by Na so it is denoted by Na it is called as Avogadro's constant or Avogadro's number so the other examples tomorrow in the next class I will explain the remaining examples so thank you